ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಪ್ರದೀಪ್ ಈಶ್ವರ್ ಅರೆಸ್ಟ್ ಆಗ್ತಾರ? ನೋಡಿ, ಮೀಸೆ ತಿರುವಿ ತೊಡೆ ತಟ್ಟಿ ಪ್ರಚೋದನೆ ಮಾಡಿದಂತ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ದೂರು ದಾಖಲಿಸಿದೆ ಜೆಡಿಎಸ್. ನೋಡಿ, ಮೊನ್ನೆ ಚಿಕ್ಕಬಳ್ಳಾಪುರದ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾನೇ ನಡೆದು ಹೋಯಿತು. ಒಬ್ಬ ಶಾಸಕ ಅಂತ ನೋಡದೆ ಸಾರ್ವಜನಿಕರು ಒಂದು ಕಡೆ ಚಪ್ಪಲಿ ಹೆಸೆದರು, ಮತ್ತೊಂದು ಕಡೆ ಶಾಸಕನಾಗಿದ್ದುಕೊಂಡು ಒಂದು ಕಡೆ ನಾಲಿಗೆಗೆ ಲಂಗು ಲಗಾಮಿಲ್ಲದೆ ಯಾವ ರೀತಿ ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ಅಥವಾ ಹಿರಿಯ ನಾಯಕನಿಗೆ ಯಾವ ರೀತಿ ಇರ್ರೆಸ್ಪೆಕ್ಟ್ಫುಲಿ ಮಾತಾಡಿದ್ರು ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಆದಂತಹ ಘಟನೆ. ನೋಡಿ, ಕನ್ನಡ ಭವನದ ಹೊರಗೂ ಒಳಗೂ ಗಲಾಟೆ, ಸಂಘರ್ಷಣೆ ಅಥವಾ ಘರ್ಷಣೆ ಆಯಿತು. ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೆ ಸಂಸದರಾಗಿರುವಂತಹ ಸುಧಾಕರ್ ಬೆಂಬಲಿಗರು ರೊಚ್ಚಿಗೆದ್ದುಬಿಟ್ರು. ಕನ್ನಡ ಭವನದ ಗೇಟ್ ತಳ್ಳಿ ಬೆಂಬಲಿಗರು ಒಳ ಪ್ರವೇಶ ಮಾಡಿರೋದು ರಣಾಂಗಣಕ್ಕೆ ಕಾರಣ ಆಯಿತು ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನೋಡಿ, ಕಾರ್ಯಕ್ರಮಕ್ಕೆ ಯಾರು ಬೇಕಾದರೂ ಬರಬಹುದು, ಇನ್ವೈಟ್ ಮಾಡಿರ್ತಾರೆ, ಬರ್ತಾರೆ. ಬಟ್ ನಾವು ಯಾವ ರೀತಿ ಯಾರೇ ಆಗಿರ್ಬೋದು, ಯಾವ ರೀತಿ ನಮ್ಮ ಬಾಯಲ್ಲಿ ಪದಗಳು ಬರುತ್ತೆ ಅಥವಾ ಯಾವ ರೀತಿ ನಾವು ಒಬ್ಬರಿಗೆ ರೆಸ್ಪೆಕ್ಟ್ ಕೊಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಮರ್ಯಾದೆ ಸಿಗುತ್ತೆ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಪ್ರದೀಪ್ ಈಶ್ವರ್ ಅವರು. ಮಾತೆತ್ತಿದ್ರೆ ಸಾಕು, ಎದುರುಗಡೆ ಎಂಥ ವ್ಯಕ್ತಿನೇ ಇರಲಿ ಅಥವಾ ಹಿರಿಯ ನಾಯಕನೇ ಇರಲಿ, ಬಾಯಿಗೆ ಬಂದಂಗೆ ಲಂಗು ಲಗಾಮಿಲ್ಲದೆ ಮಾತಾಡಿದ್ರೆ ಇಂತಹ ಪರಿಸ್ಥಿತಿಗೆ ಒಳಗಾಗಬೇಕಾಗತ್ತೆ. ನೋಡಿ, ಪ್ರದೀಪ್ ಈಶ್ವರ್ ಅವರು ಮೀಸೆ ತಿರುವಿ ತೊಡೆ ತಟ್ಟಿ ತಿರುಗೇಟನ್ನ ಕೊಟ್ಟಿದ್ರು. ಇದೀಗ ಇದರ ವಿರುದ್ಧ ಜೆಡಿಎಸ್ ಒಂದು ಕಡೆ ದೂರನ್ನ ದಾಖಲಿಸಿಬಿಟ್ಟಿದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರ ವರ್ತನೆ ಈಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ಹಾಗೆ ಸಾರ್ವಜನಿಕವಾಗಿ ಮೀಸೆಯನ್ನ ತಿರುವಿ ತೊಡೆ ತಟ್ಟಿ ಕುಸ್ತಿಗೆ ಆಹ್ವಾನವನ್ನ ನೀಡಿದ್ದ ಆರೋಪದ ಮೇಲೆ ಶಾಸಕರ ವಿರುದ್ಧ ಜೆಡಿಎಸ್ ದೂರನ್ನ ದಾಖಲಿಸಿರುವಂತದ್ದು. ಈಗ ಇಷ್ಟೊಂದೆಲ್ಲ ಅವಶ್ಯಕತೆ ಇರಲಿಲ್ಲ. ಆಕ್ಚುಲಿ ಹೇಳ್ಬೇಕಂತಂದ್ರೆ ನೂತನ ಶಾಸಕರಾಗಿದ್ರು, ಅಧಿಕಾರವನ್ನ ವಹಿಸಿಕೊಂಡ್ರು. ಇನ್ನೂ ಹೇಳ್ಬೇಕು ಅಂತಂದ್ರೆ ಬಚ್ಚ. ಆಕ್ಚುಲಿ ಹೇಳ್ಬೇಕಂತಂದ್ರೆ ಪ್ರದೀಪ್ ಈಶ್ವರ್ ಅವರು ಎಷ್ಟೋ ರಾಜಕಾರಣಿಗಳು 30-40 ವರ್ಷದಿಂದಲೂ ಕೂಡ ರಾಜಕಾರಣವನ್ನ ಮಾಡ್ತಿದ್ದಾರೆ. ಬಟ್ ಈ ರೀತಿ ಮೀಸೆ ತಿರುವಿ ತೊಡೆ ತಟ್ಟಿ ಚಪ್ಪಲಿ ಎಸೆತವನ್ನ ಅನುಭವಿಸಿದವರು ಬಹಳ ಕಡಿಮೆ. ಬಟ್ ಪ್ರದೀಪ್ ಈಶ್ವರ್ ಅವರು ಯಂಗ್ಸ್ಟರ್ ಆಗಿದ್ರು. ಬಹಳ ಡೈಲಾಗ್ಗಳು, ಮಾತುಗಳಿಂದಾನೇ ಎಲ್ಲರನ್ನ ಒಂದು ಕಡೆ ವಿಚಲಿತಗೊಳಿಸ್ತಾ ಇದ್ರು. ಕೆಲವರಿಗೆ ಇಷ್ಟ ಆಗ್ತಾ ಇತ್ತು, ಇನ್ನು ಕೆಲವರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಅದನ್ನ ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಮರ್ಯಾದೆ ಅಥವಾ ನಾವು ಮಾತಾಡುವಂತಹ ಮಾತು ಬಹಳ ಮುಖ್ಯ ಆಗುತ್ತೆ. ಹೋದಲ್ಲಿ ಬಂದಲ್ಲಿ ಜನ ನಮ್ಮನ್ನ ಗೌರವಿಸಬೇಕು ಅಂತಂದ್ರೆ ನಾವು ಕೂಡ ಅವರಿಗೆ ಎದುರಿಗಿರುವಂತಹ ವ್ಯಕ್ತಿಗಳಿಗೆ ಗೌರವವನ್ನ ಕೊಡಬೇಕು. ಇಲ್ಲ ಅಂತಂದ್ರೆ ಯಾರು ಕೂಡ ನಮಗೆ ಮರ್ಯಾದೆ ಕೊಡೋದಿಲ್ಲ. ದೌಲತ್ತು ದಿಮಾಕ್ ಇಟ್ಕೊಂಡು ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ತಗ್ಗಿ ಬಗ್ಗೆ ನಡೆದ್ರೇನೆ ಪ್ರದೀಪ್ ಈಶ್ವರ್ ಅವರಿಗೆ ಕಾಲ ಅನ್ನೋದು ಪಾಪ ಎಷ್ಟೋ ಸರಿ ಹೇಳಿದ್ರು ಕೂಡ ಅವರಿಗೆ ಗೊತ್ತಾಗ್ಲಿಲ್ಲ. ತೊಡೆ ತಟ್ಟಿ ಸವಾಲನ್ನ ಎಸೆದ್ರು. ಅಷ್ಟೇ ಅಲ್ಲದೆ ಜಾತಿ ಹೆಸರಲ್ಲಿ ವೈಷಮ್ಯ ಮೂಡಿಸುವಂತಹ ಹೇಳಿಕೆಯನ್ನ ನೀಡಿ ಪ್ರಚೋದನಕಾರಿ ವರ್ತನೆಯನ್ನ ತೋರಿದ್ದಾರೆ ಅಂತ ಜೆಡಿಎಸ್ ಕಾನೂನು ಘಟಕ ಒಂದು ಕಡೆ ದೂರನ್ನ ಕೊಟ್ಟಿದೆ. ಇನ್ನು ಚಿಕ್ಕಬಳ್ಳಾಪುರ ಎಸ್ಪಿಗೆ ದೂರನ್ನ ನೀಡಿದೆ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್. ಎಸ್ಪಿ ಮತ್ತು ಜಿಲ್ಲಾಧ್ಯಕ್ಷ ಬಿಎನ್ ಮುನಿಯಪ್ಪ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ತೆರಳಿ ದೂರನ್ನ ನೀಡಲಾಗಿದೆ. ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ಶಾಸಕರು ಸಾರ್ವಜನಿಕವಾಗಿ ಇಂತಹ ಅಸಹ್ಯ ಸಲಹೆಗಳನ್ನ ಮಾಡುವುದು ಮತ್ತು ಪ್ರಚೋದನೆ ನೀಡುವುದು ಕಾನೂನು ಬಾಹಿರ. ಆದ್ರಿಂದ ಅವರ ಮೇಲೆ ಕೂಡಲೇ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮುಖಂಡರು ಒತ್ತಾಯವನ್ನು ಮಾಡಿದ್ರು. ನೋಡಿ, ಜೂನ್ 27ನೇ ತಾರೀಕು 2026ರಂದು ಚಿಕ್ಕಬಳ್ಳಾಪುರದಲ್ಲಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಸಾರ್ವಜನಿಕರು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಕುರಿತಾದ ಹಳೆಯ ಹೇಳಿಕೆಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಅಟ್ ಪ್ರೆಸೆಂಟ್ ಏನಿದೆಯೋ ಅದನ್ನ ನೋಡ್ಕೊಂಡು ಹೋಗೋದು ಕಲಿಬೇಕು. ಹಳೇದು ಪಳೆದು ಕೆದಕಿ ಏನ್ ತಾನೇ ಮಾಡೋದಕ್ಕಾಗತ್ತೆ. ಅಷ್ಟೇ ಅಲ್ಲದೆ ಪಾಪ ಹೇಳಬೇಕು ಅಂತಂದ್ರೆ ಒಂದು ಕಡೆ ನಾವು ಗಮನಿಸಬಹುದು, ಈಗ ಬಿಡದಿ ಟೌನ್ಶಿಪ್ ವಿವಾದದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅವರದ್ದೇ ಆದಂತಹ ಒಂದು ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ. ನೀವು ಕಾಂಗ್ರೆಸ್ನ ನಾಯಕರಾಗಿ ಬಿಡದಿ ಟೌನ್ಶಿಪ್ಗೆ ಅಂದ್ರೆ ಇಷ್ಟೊಂದೆಲ್ಲ ಒತ್ತು ಕೊಡ್ತಾ ಇದ್ದೀರಿ ಅಲ್ಲ, ರೈತರ ಅಳಲು ಯಾರು ಕೂಡ ಕೇಳ್ತಾ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರ ಹಳೆ ಸ್ಟೋರಿ ತಗೊಂಡು ಈಗ ಏನ್ ಮಾಡ್ತೀರಿ? ನಿಮ್ಮ ಹಳೆ ಸ್ಟೋರಿಗಳನ್ನು ಕೂಡ ಕೆದಕಿದ್ರೆ ಅದೆಲ್ಲೆಲ್ಲಿಗೋ ಹೋಗ್ಬಿಡುತ್ತೆ. ಹಾಗಾಗಿ ಯಾರ ಸ್ಟೋರಿ ಏನು ಅವಶ್ಯಕತೆ ಇಲ್ಲ. ಅಟ್ ಪ್ರೆಸೆಂಟ್ ಈಗ ಏನಿದೆ ಆ ವಿಷಯದ ಬಗ್ಗೆ ಮಾತಾಡಿದ್ರೆ ಉತ್ತಮ. ಹಾಗಾಗಿ ಈ ಸಂದರ್ಭದಲ್ಲಿ ಉದ್ವಿಗ್ನಗೊಂಡಂತಹ ಶಾಸಕರು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ಅತ್ಯಂತ ಕೀಳು ಮಟ್ಟದಲ್ಲಿ ವರ್ತನೆಯನ್ನ ಮಾಡಿದ್ದಾರೆ ಅಂತ ಜೆಡಿಎಸ್ನ ಮುಖಂಡರು ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ದೂರಿನಲ್ಲಿ ಏನೇನು ಆರೋಪಗಳಿದೆ ಅಂತ ಗಮನಿಸೋದಾದ್ರೆ
ಅವಹೇಳನಕಾರಿ ಮಾತು. ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮತ್ತು ಏಕವಚನದಲ್ಲಿ ಮಾತನಾಡಿ ಅವಮಾನಿಸಿದ್ದಾರೆ. ಓಕೆ, ಒಂದು ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ನೀವು ಏಕವಚನದಲ್ಲಿ ಅತಿ ತುಚ್ಛವಾಗಿ ಮಾತಾಡಿದ್ದೀರಿ. ಅಟ್ಲೀಸ್ಟ್ ಅವರ ಏಜ್ಗೆ ನಿಮಗಿಂತ ಒಂದು 10 ವರ್ಷನೋ 15 ವರ್ಷನೋ 20 ವರ್ಷನೋ ದೊಡ್ಡವರು. ಅದಿರಲಿ, ಮಾಜಿ ಮುಖ್ಯಮಂತ್ರಿಗಳು, ಅದೂ ಹೊರತುಪಡಿಸಿದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ. ಅಟ್ಲೀಸ್ಟ್ ಅದನ್ನಾದ್ರೂ ಗಮನದಲ್ಲಿಟ್ಕೊಂಡು ಸ್ವಲ್ಪ ಮರ್ಯಾದೆಯಿಂದ ಗೌರವ ಕೊಟ್ಟು ಮಾತಾಡಬಹುದಿತ್ತು. ಆದರೆ ಪ್ರದೀಪ್ ಈಶ್ವರ್ ಅವರು ಅದನ್ನ ಮಾಡಲಿಲ್ಲ. ಏಕವಚನದಲ್ಲಿ ಹಗುರವಾಗಿ ಮಾತಾಡಿ ಅವರ ಮರ್ಯಾದೆ ಅವರೇ ಹರಾಜು ಹಾಕೊಂಡ್ರು. ಇನ್ನು ಪ್ರಚೋದನಕಾರಿ ವರ್ತನೆ, ಇವರ ವರ್ತನೆ ಅಥವಾ ಹೇಳಿಕೆಗಳು ಹೇಗಿರುತ್ತೆ ಅಂತಂದ್ರೆ, ಎದುರುಗಡೆ ಅವರ ಭಾಷಣ ಕೇಳ್ತಾ ಇದ್ದಂತಹ ವ್ಯಕ್ತಿಗೆ ರಕ್ತ ಕುದಿತಾ ಇರುತ್ತೆ. ಎದುರುಗಡೆ ಅಕ್ಕಪಕ್ಕ ಇರೋರ್ ಮೇಲೇನೂ ಅಟ್ಯಾಕ್ ಮಾಡಿಬಿಡ್ಬೇಕು ಅಂತಹ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಸೊ ಇಂತಹ ಪ್ರಚೋದನಕಾರಿ ವರ್ತನೆ, ಸಾರ್ವಜನಿಕವಾಗಿ ಕಾಫಿ ಕುಡಿತಾ ತೋಳೇರಿಸೋದು, ಮೀಸೆ ತಿರುವುದು, ಹಾಗೆ ಶರ್ಟ್ ಗುಂಡಿ ಬಿಚ್ಚಿ ತೊಡೆ ತಟ್ಟುವ ಮೂಲಕ ಜನರನ್ನ ಕುಸ್ತಿಗೆ ಅಥವಾ ಜಗಳಕ್ಕೆ ಆಹ್ವಾನಿಸುವಂತೆ ರೌಡಿ ವರ್ತನೆಯನ್ನ ತೋರಿದ್ದಾರೆ. ಸೊ ಇಂಥದ್ದು ಜಂಗ್ಲಿ ಕುಸ್ತಿ ಏನಾದ್ರೂ ಮಾಡಬೇಕು ಅಂತಂದ್ರೆ ಸಾಕಷ್ಟು ಅಖಾಡಗಳಿದೆ, ಅಲ್ಲಿ ಹೋಗ್ಬೋದು. ಪ್ರದೀಪ್ ಈಶ್ವರ್ ಅವರು ತೋಳೇರಿಸೋದು, ಮೀಸೆ ತಿರುವುದು, ಶರ್ಟು ಗುಂಡಿ ಬಿಚ್ಚಿ ತೊಡೆ ತಟ್ಟೋದು, ಇದೆಲ್ಲ ಒಂಥರ ಫಿಲ್ಮಿ ಸ್ಟೈಲಲ್ಲಿ ಚೆನ್ನಾಗಿರುತ್ತೆ. ಎಲ್ಲ ಟೈಮಲ್ಲೂ ನಿಮ್ಮನ್ನ ಟ್ರೋಲರ್ಸ್ಗಳು ಹೀರೋ ರೀತಿ ತೋರಿಸೋದಿಲ್ಲ. ಸಮ್ಟೈಮ್ಸ್ ಕಾಮಿಡಿ ಪೀಸ್ ಥರನೂ ತೋರಿಸ್ಬಹುದು. ಸೊ ಹಾಗಾಗಿ ಬಹಳ ಜಾಗರೂಕರಾಗಿ ಇರಬೇಕಾಗತ್ತೆ. ನಿಮ್ಮ ವರ್ತನೆಯಿಂದ ಬೇರೆಯವರಲ್ಲಿ ಒಂದು ರೀತಿಯಂಥ ವಿಷಬೀಜ ಬಿತ್ತುವಂತಹ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಶಾಸಕರು ಇದನ್ನ ಗಮನಿಸಬೇಕಾಗತ್ತೆ. ನೀವು ನನ್ನನ್ನು ನೋಡಿ ಎಲ್ಲರೂ ಕೂಡ ಒಳ್ಳೆ ಪಾಸಿಟಿವ್ ಆಗಿ ನನ್ನನ್ನು ತಗೊಂಡ್ಬಿಡ್ತಾರೆ, ನನ್ನಿಂದ ಯಾವುದೇ ರೀತಿಯಾದಂಥ ಪ್ರಚೋದನಕಾರಿ ಕೆಲಸಗಳಾಗೋದಿಲ್ಲ, ಎಲ್ಲರೂ ನನ್ನನ್ನು ಹೀರೋ ರೀತಿ ನೋಡ್ತಾರೆ ಅಂತ ಅನ್ಕೊಂಡ್ರೆ ಅದು ಬಹಳ ತಪ್ಪಾಗುತ್ತೆ. ನಿಮ್ಮಿಂದ ಬಹಳ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿರುವಂಥದ್ದು. ಇನ್ನು ಜಾತಿ ವಿಷ ಬೀಜ ಬಿತ್ತುವಂತಹ ಸಾಧ್ಯತೆ ನೋಡಿ. ತಾನೊಬ್ಬ OBC ಶಾಸಕ ಅಂತ ಪದೇ ಪದೇ ಹೇಳ್ಕೊಳ್ಳೋದ್ರ ಮೂಲಕ ಸಮಾಜದಲ್ಲಿ ಜಾತಿಗಳ ನಡುವೆ ವಿಷ ಬೀಜ ಬಿತ್ತೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾವ ಜಾತಿ ಆದ್ರೆ ಏನು, ಜಾತಿ ರಾಜಕಾರಣ ಅವಶ್ಯಕತೆ ಇಲ್ಲ. ಜನರಿಗೆ ನಾವು ಅಭಿವೃದ್ಧಿ ಕೆಲಸಗಳನ್ನ ನೀಡಬೇಕು. ಜನರಿಗೆ ಅಭಿವೃದ್ಧಿ ಕೆಲಸಗಳನ್ನ ಕೊಡೋದ್ರ ಮುಖಾಂತರ ನಿಮ್ಮ ಜೊತೆಯಲ್ಲಿ ಜನರು ನಿಲ್ತಾರೆ ಹೊರತು ನಾನು OBC ಅದು ಇದು ಅಂತ ಹೇಳ್ಕೊಂಡು ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮಾಧ್ಯಮಗಳ ಮುಂದೆ ದರ್ಪ ತೋರಿಸೋದು, ಮಾಧ್ಯಮಗಳ ಮುಂದೆ ಅಂದ್ರೆ ಕ್ಯಾಮ್ರಾ ನೋಡಿದ್ರೆ ಸಾಕು ತಲೆ ಕೂದಲು ಕಿತ್ತು ನನ್ನನ್ನು ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಬದ್ಧತೆ ಇಲ್ಲದ ಮಾತುಗಳನ್ನ ಆಡಿ ಸಮಾಜದ ಶಾಂತಿ ಕದಡೋದಕ್ಕೆ ಯತ್ನವನ್ನ ಮಾಡಿದ್ದಾರೆ. ನೋಡಿ, ಇಂಥ ಡೈಲಾಗ್ಗಳನ್ನ ಹೊಡೆದವರು ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಸೊ ಅದನ್ನೇನು ಬಿಡಿಸಿ ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ. ತಗ್ಗಿ ಬಗ್ಗಿ ನಡೆದ್ರೇನೆ ಜೀವನ. ಅದನ್ನ ಕಿತ್ಕೊಳ್ಳೋಕ್ಕಾಗಲ್ಲ, ಇದನ್ನ ಕಿತ್ಕೊಳ್ಳೋಕ್ಕಾಗಲ್ಲ, ನಂದೇನು ಕಿತ್ಕೊಳ್ತೀರಿ, ನಿಮ್ದು ಅದು ಇದು ಅಂತ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಶಾಂತಿ ಭಂಗ ಮಾಡುವಂಥ ನೆಸೆಸಿಟಿ ಇಲ್ಲ. ಇದೆಲ್ಲವನ್ನ ಗಮನಿಸಿಕೊಂಡು ಇದೀಗ ದೂರನ್ನ ಉಲ್ಲೇಖ ಮಾಡಲಾಗಿದೆ. ತೀವ್ರ ವಿರೋಧದ ನಡುವೆಯೂ ಕಾರ್ಯಕ್ರಮ ಮುಗಿಸಿ ಭವನದಿಂದ ಹೊರಬಂದ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕಾರು ಏರುವ ಮುನ್ನ ವಿರೋಧಿಗಳತ್ತ ನೋಡಿ ತೋಳು ತಟ್ಟಿ ಮೀಸೆ ತಿರುವಿ ಸವಾಲನ್ನು ಹಾಕಿದ್ದಾರೆ. ಇನ್ನೊಂದು ಕಡೆ ಮೆರವಣಿಗೆ ವೇಳೆ ಪ್ರದೀಪ್ ಈಶ್ವರ್ ಕಾರ್ನ ಮೇಲೆ ವ್ಯಕ್ತಿಯೊಬ್ಬ ಚಪ್ಪಲಿ ಎಸೆದಿದ್ದು ತಕ್ಷಣವೇ ಆತನನ್ನ ಬಂಧಿಸಿದ್ದಾರೆ. ಬಳಿಕ ಪ್ರದೀಪ್ ಈಶ್ವರ್ ಅವರು ಮಾತಾಡಿ, ನಿನ್ನ ಚೇಲಾಗಳಿಗೆ ಹೆದರೋ ನಾನಲ್ಲ, ನಾನೊಬ್ಬ OBC ಶಾಸಕ ಅನ್ನುವ ಕಾರಣಕ್ಕೆ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕುಮಾರಸ್ವಾಮಿ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಅವರು ಖಬರ್ದಾರ್ ಅಂತ ಗುಡುಗಿದ್ದಾರೆ. ಸೊ ಇದು ಒಂದು ಕಡೆ ಏನಂತಂದ್ರೆ ಪ್ರದೀಪ್ ಈಶ್ವರ್ ಅವರಿಗೆ ಇನ್ನೂ ಚೈಲ್ಡಿಶ್ ಮೈಂಡ್ ಸೆಟ್ ಅಥವಾ ಪ್ರಬುದ್ಧತೆ ಇಲ್ವೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ಕಡೆ ಜನ ಅವರನ್ನ ಮೆಚ್ಚಿಕೊಂಡು ಶಾಸಕರನ್ನಾಗಿ ಮಾಡಿದ್ದಾರೆ. ಆ ಶಾಸಕ ಸ್ಥಾನವನ್ನ ಬಹಳ ಗಂಭೀರವಾಗಿ ಗೌರವಯುತವಾಗಿ ಉಳಿಸ್ಕೊಂಡ್ರೆ ಎಲ್ರಿಗೂ ಕೂಡ ಉತ್ತಮ. ಸೊ ಈ ರೀತಿ ಸೆಲ್ಲವು ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಅವರನ್ನ ನಂಬಿ ಯಾರು ಓಟ್ ಹಾಕಿದ್ದಾರೆ ಅವ್ರಿಗೊಂದು ಖುಷಿ ಆಗ್ಬೇಕು, ಹೌದಪ್ಪ ಇಂಥ ನಾಯಕನನ್ನ ನಾವು ಆಯ್ಕೆ ಮಾಡಿದ್ವಿ, ಎಂಥ ಉತ್ತಮ ಕೆಲಸವನ್ನ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲರ ಹತ್ರ ತೂತು ಅನ್ಸ್ಕೊಳ್ದಿರಾ ಎಲ್ಲರ ಹತ್ರ ಒಳ್ಳೆ ರಾಜಕಾರಣಿ ಒಳ್ಳೆ ಶಾಸಕ ಅಂತ ಅನ್ಸ್ಕೋಬೇಕು ಅಂತ ಅವ್ರಿಗೂ ಕೂಡ ಆಸೆ ಇರುತ್ತೆ. ಬಟ್ ನಿಮಗೆ ಬಿಟ್ಟಿದ್ದು ಸದ್ಯಕ್ಕೀಗ JDS ಇವರ ವಿರುದ್ಧ ದೂರನ್ನ ನೀಡಿದೆ. ಹಾಗಾಗಿ ಪ್ರದೀಪ್ ಈಶ್ವರ್ ಅವರು ಅರೆಸ್ಟ್ ಆಗ್ತಾರ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.